ಹೊಸಕೋಟೆಯಲ್ಲಿ ಸುಮಾರು 53 ವರ್ಷಗಳಿಂದ ಸಾಮಾಜಿಕ ಸೇವೆಯನ್ನ ಮಾಡಿರುವಂತಹ ಹೊಸಕೋಟೆ ಲಯನ್ಸ್ ಸಂಸ್ಥೆಗೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಎಚ್.ಎಸ್. ಅನಿಲ್ ಕುಮಾರ್ ಅವರು ಪದಗ್ರಹಣವನ್ನ ಮಾಡಿದ್ರು. ಈ ಹಿಂದೆ 2025 ಹಾಗೂ 26ನೇ ಸಾಲಿಗೂ ಸಹ ಇವರು ಅಧ್ಯಕ್ಷರಾಗಿ ಉತ್ತಮ ಸೇವೆ ಮಾಡಿದ ಹಿನ್ನೆಲೆಯಲ್ಲಿ ಎರಡನೇ ಬಾರಿಗೂ ಸಹ ಅಂದರೆ 2026-27ನೇ ಸಾಲಿಗೆ ಮತ್ತೆ ಅಧ್ಯಕ್ಷರಾಗಿ ಪದಗ್ರಹಣವನ್ನ ಮಾಡಿದ್ರು. ಖಾಸಗಿ ಸಭಾಭವನದಲ್ಲಿ ನಡೆದಂತಹ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಗವರ್ನರ್ ಆದ ಸಿಎಂ ನಾರಾಯಣಸ್ವಾಮಿರವರು ನೂತನ ಸಮಿತಿಗೆ ಪ್ರಮಾಣ ವಚನವನ್ನ ಬೋಧಿಸಿದ್ರು. ಮಾಜಿ ಜಿಲ್ಲಾ ಗವರ್ನರ್ ಆದ ಎಚ್.ಕೆ. ಗಿರಿಧರ್ ಅವರು ಹಾಜರಿದ್ದು ಹೊಸಕೋಟೆ ಲಯನ್ಸ್ ಸಂಸ್ಥೆಗೆ ನೂತನವಾಗಿ ಸೇರಿಕೊಂಡ 10 ಸದಸ್ಯರಿಗೆ ಪ್ರಮಾಣ ವಚನವನ್ನ ಬೋಧಿಸಿದ್ರು. ಇನ್ನು ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಎಚ್.ಎಸ್., ಕಾರ್ಯದರ್ಶಿಯಾಗಿ ದಿನಕರ್ ಬಿ.ಎಸ್., ಖಜಾಂಚಿಯಾಗಿ ಮಹೇಶ್ ಎಸ್., ಡಿಸ್ಟ್ರಿಕ್ಟ್ ಪಿಆರ್ಒ ಆಗಿ ಜಿ.ಎಸ್. ಮಂಜುನಾಥ್, ಟ್ರಸ್ಟ್ ಅಧ್ಯಕ್ಷರಾಗಿ ಶ್ರೀನಿವಾಸ ಯಾಸಿ, ಟ್ರಸ್ಟ್ ಕಾರ್ಯದರ್ಶಿ ಷಣ್ಮುಗಂ, ಟ್ರಸ್ಟ್ ಖಜಾಂಚಿ ವೆಂಕಟಸ್ವಾಮಿ, ಮೊದಲನೇ ಉಪಾಧ್ಯಕ್ಷರಾಗಿ ಮಂಜುನಾಥ್ ವಿ.ಎನ್., ಎರಡನೇ ಉಪಾಧ್ಯಕ್ಷರಾಗಿ ವೆಂಕಟೇಶಪ್ಪ, ನಿರ್ದೇಶಕರುಗಳಾದ ಬೀರಪ್ಪ, ಸತೀಶ್, ಮಂಜುನಾಥ್ ಕೆ, ಮುರಳೀಧರ್ ಎಚ್.ಎಸ್. ಸೇರಿದಂತೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ರು. ಇನ್ನು 2025-26ನೇ ಸಾಲಿನಲ್ಲಿ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಅವರು ಮಾಡಿರುವ ಸೇವಾ ಚಟುವಟಿಕೆಗಳನ್ನ ಒಮ್ಮೆ ನೋಡೋದಾದ್ರೆ 12 ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನ ಮಾಡಿ 3,000ಕ್ಕೂ ಹೆಚ್ಚಿನ ಜನರಿಗೆ ಕಣ್ಣಿನ ತಪಾಸಣೆ ಮಾಡಿಸಿ 150ಕ್ಕೂ ಹೆಚ್ಚಿನ ಜನರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿದ್ದಾರೆ. 2 ಆರೋಗ್ಯ ತಪಾಸಣೆ ಶಿಬಿರವನ್ನ ನಡೆಸಿ 800ಕ್ಕೂ ಅಧಿಕ ಜನರಿಗೆ ಆರೋಗ್ಯ ತಪಾಸಣೆಯನ್ನ ಮಾಡಿಸಿದ್ದಾರೆ. 1 ರಕ್ತದಾನ ಶಿಬಿರವನ್ನ ಮಾಡಿ 50ಕ್ಕೂ ಹೆಚ್ಚಿನ ಯೂನಿಟ್ಗಳ ರಕ್ತ ಸಂಗ್ರಹಣೆಯನ್ನ ಮಾಡಿದ್ದಾರೆ. 10ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮಾಡಿದ್ದಾರೆ. 1 ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ವಿತರಣೆ, 1 ಬಾಲಕನಿಗೆ ಕಿವಿ ಕೇಳುವ ಯಂತ್ರಕ್ಕೆ ಧನ ಸಹಾಯ, 400ಕ್ಕೂ ಹೆಚ್ಚಿನ ಜನರಿಗೆ ಹಂಗರ್ ರಿಲೀಫ್ ಕಾರ್ಯಕ್ರಮ ಅಡಿಯಲ್ಲಿ ಊಟದ ವ್ಯವಸ್ಥೆ, 50ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶಾಲಾ ಪಠ್ಯಪುಸ್ತಕ ವಿತರಣೆ, 40ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶಾಲಾ ಸಮವಸ್ತ್ರ ವಿತರಣೆ, 35ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ವಿತರಣೆ, 50ಕ್ಕೂ ಹೆಚ್ಚಿನ ಅಂಗನವಾಡಿ ವಿದ್ಯಾರ್ಥಿಗಳಿಗೆ ಊಟದ ತಟ್ಟೆ ಹಾಗೂ ಕುಡಿಯುವ ನೀರಿನ ಲೋಟದ ವಿತರಣೆ, ರಾಘವೇಂದ್ರ ಸ್ವಾಮಿ ದೇವಾಲಯಕ್ಕೆ ಗೋಡೆ ಗಡಿಯಾರ, ಜಮಖಾನ ಮತ್ತು ದನದ ಸೇವೆ, 2 ಹೃದ್ರೋಗಿಗಳಿಗೆ ಮುದ್ದೇನಹಳ್ಳಿ ಮಧುಸೂದನ ಸಾಯಿ ಆಸ್ಪತ್ರೆಯಲ್ಲಿ ಸ್ಟಂಟ್ ಅಳವಡಿಕೆ, 1 ರಸ್ತೆ ಅಪಘಾತವಾದ ವ್ಯಕ್ತಿಗೆ ಮುದ್ದೇನಹಳ್ಳಿ ಮಧುಸೂದನ ಸಾಯಿ ಆಸ್ಪತ್ರೆಯಲ್ಲಿ ಕೃತಕ ಎದೆಮೂಳೆ ಅಳವಡಿಸಿದ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿದ್ದಾರೆ. ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ ವತಿಯಿಂದ 2026-27ನ ಹೊಸ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇದಕ್ಕೆ ನಾನು ಮತ್ತು ನಮ್ಮ ಲಯನ್ ಗಿರಿಧರ್ ಸರ್ ಅನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿದ್ರು. ಬಟ್ ಇವತ್ತು ನಾನು ಅವರಿಗೆಲ್ಲ ಅವರವರು ಏನೇನು ಕೆಲಸ ಮಾಡಬೇಕು, ಏನೇನು ಅವರ ಕೆಲಸ ಕಾರ್ಯಗಳ ಬಗ್ಗೆ ಪ್ರತಿಯೊಂದನ್ನು ಕೂಲಂಕುಷವಾಗಿ ನಾನು ಅವ್ರಿಗೆ ಹೇಳಿದ್ದೇನೆ. ಮತ್ತು ಇದು ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ ಕ್ಲಬ್ ಪ್ರಾರಂಭವಾಗಿ ಸುಮಾರು 53 ವರ್ಷಗಳಾಯಿತು. 53 ವರ್ಷಗಳ ಸತತವಾಗಿ ಬಹಳ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಕೂಡ ಇವತ್ತಿಗೆ 108 ವರ್ಷಗಳಾಗಿತ್ತು. 108 ವರ್ಷಗಳಿಂದ ಅತ್ಯಂತ ದೊಡ್ಡ ಸೇವಾ ಸಂಸ್ಥೆಯಾಗಿ ಫಲಕಾರಿಯಾಗಿ ದುಡಿದಿದೆ. ಈ ಸಮಸ್ಯೆ ಅನೇಕ ಸಮಾಜಮುಖಿ ಸೇವಾ ಕಾರ್ಯಗಳು ಕೂಡ ನಿರ್ವಹಿಸಿದೆ. ಅವುಗಳಲ್ಲಿ ಬಹಳ ಪ್ರಮುಖವಾದ ಒಂದು ನಿಮಗೆಲ್ಲ ಗೊತ್ತಿದೆ, ಅವಾಗಲೇ ಹೇಳಿದೆ. ವಿಷನ್, ಡಯಾಬಿಟಿಸು, ಎನ್ವಿರಾನ್ಮೆಂಟು, ರಿಲೀವಿಂಗ್ ದ ಹಂಗರು, ಚೈಲ್ಡ್ಹುಡ್ ಕ್ಯಾನ್ಸರು, ಹ್ಯುಮ್ಯಾನಿಟೇರಿಯನ್, ಯೂತ್, ಡಿಸಾಸ್ಟರ್ ರಿಲೀಫ್ ಅಂಡ್ ಮತ್ತು ಮೆಂಟಲ್ ಹೆಲ್ತ್, ಹೀಗೆ ಪ್ರಪಂಚದಾದ್ಯಂತ ಈ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ಬಟ್ ನಮ್ಮದು ಮೈನ್ ಲಯನ್ಸ್ ಕ್ಲಬ್ ಏನಂದ್ರೆ ಸೈಟ್ ಪೋಸ್ಟ್ ಕಾರ್ಯಕ್ರಮವನ್ನು 1990ರಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರು. ಅವತ್ತಿಂದ ಇವತ್ತು ನಾವು ನಂಬರ್ 1 ಇಂದ ಕ್ಯಾಟ್ರಾಗ್, ಇದು ನಮ್ದು ನಾನ್ ಆರ್ಗನೈಸೇಷನಲ್ ಗವರ್ಮೆಂಟ್, ಬಟ್ ನಂಬರ್ 1 ಇಂದ ವರ್ಲ್ಡ್ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್. ಇದು ನಾವು ಬಹಳಷ್ಟು ಇದು ವಿಶ್ವದ ಅತಿ ದೊಡ್ಡ ಸೇವಾ ಸಂಸ್ಥೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಇಲ್ಲನ್ನು ಆಹ್ವಾನಿಸಿದ್ರು. ಈ ಕಾರ್ಯಕ್ರಮಕ್ಕೆ ನಾವು ಒಂದು 4 ವಾರ ಅವಕಾಶ ಮಾಡಿಕೊಡ್ತೀವಿ. ಅವ್ರಿಗೆಲ್ಲರೂ ನಾನು ಧನ್ಯವಾದಗಳು. ಇವತ್ತಿನ ದಿನ ಹೊಸ PSC ಆಫೀಸ್ ಇನ್ಸ್ಟಾಲೇಷನ್ ಅಂತ ಹೇಳ್ತೀವಿ. ದ ಸೇಮ್ ಟೈಮ್ ಏನ್ ಮಾಡಿದ್ರೆ ನಮಗೆ ಬರ್ತಾ ವಿ ನೀಡ್ ದ ಯಂಗರ್ ಜನರೇಷನ್. ಹಾಗಾಗಿ ಇವತ್ತಿನ ದಿನ ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ 10 ಜನ ಹೊಸ ನೂತನ ಸದಸ್ಯರನ್ನು ತಗೊಂಡಿದ್ದಾರೆ. ಬಿಸಿ ರಕ್ತ ಹುಡುಗರು ಬೇಕಿತ್ತು. ಎಸ್, ವುಡ್ ಲೈಕ್ ದೇರ್ ಐಡಿಯಾಸ್, ಹೊಸ ಐಡಿಯಾಸ್ ಬರಬೇಕು ಅಂತ ನಾವು ಒಂದು ಐಡಿಯಾ. ಹೊಸಕೋಟೆ ಸಂಸ್ಥೆದ ಒಂದು ವಿಶೇಷತೆ ಅಂದ್ರೆ ಹೊಸಕೋಟೆನಲ್ಲಿ ಒಂದು ರೋಡ್ಗೆ ಹೆಸರಿಟ್ಬಿಟ್ಟಿದ್ದಾರೆ ಲಯನ್ಸ್ ಕ್ಲಬ್ ಅಲ್ವೇ, ಅಷ್ಟು ಪ್ರತ್ಯೇಕ ಒಳ್ಳೆ ಕಾರ್ಯಕ್ರಮ ನಡೀತಿದೆ. ನಾವು ಆಗ್ಲಿಂದ ಕೇಳಿದ ಹಾಗೆ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಅನಿಲ್ ಕುಮಾರ್ ನೇತೃತ್ವ 1 ಕೋಟಿ ರೂಪಾಯಿ ವರ್ತ್ ಆಕ್ಟಿವಿಟೀಸ್ ನಡೆದಿದೆ ಒಂದು ವರ್ಷದಲ್ಲಿ.
ಈ ವರ್ಷನೂ ಇನ್ನೊಂದು ವರ್ಷ ಮುಂದುವರಿಸ್ತಾ ಇದ್ದಾರೆ. ಇನ್ನ ಚೆನ್ನಾಗಿ ಮಾಡ್ಲಿ. ಇನ್ನ 2 ಆಕ್ಟಿವಿಟಿ ಹೇಳ್ಕೊಟ್ಟಿದ್ವಿ, ಸ್ಪೀಚ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಆಕ್ಟಿವಿಟಿ, ಸ್ಪೀಚ್ ಇಂಜಿನಿಯರಿಂಗ್ ಕ್ಯಾಂಪ್ಸ್ ಮತ್ತು ವಿಷನ್ ಕ್ಯಾಂಪ್ಸ್. ವಿಷನ್ ಕ್ಯಾಂಪ್ಸ್ ಮಾಡಿದಾಗ ನಮಗೆ ನಾವು ಟೈಅಪ್ ಇದೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ಅಲ್ಲಿ ಸ್ಪರ್ಶ್ ಹಾಸ್ಪಿಟಲ್, ಮಿಂಟೋ ಮತ್ತು 4 ಹಾಸ್ಪಿಟಲ್ ಜೊತೆ ಟೈಅಪ್ ಇದೆ. ಈ ತರ ಸಹಾಯ ಮಾಡಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಸಮಾಜಕ್ಕೆ ಸಹಾಯ ಮಾಡೋ ಪ್ರಯತ್ನದಲ್ಲಿದೆ. ಥ್ಯಾಂಕ್ ಯು. ಕಳೆದ ವರ್ಷ 2025-26ನೇ ಸಾಲಿನ ಅಧ್ಯಕ್ಷರ ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆಯ ಅಧ್ಯಕ್ಷರ ಜವಾಬ್ದಾರಿನ ನನಗೆ ಕೊಟ್ಟಿದ್ರು. ಆ ಜವಾಬ್ದಾರಿಯಲ್ಲಿ ಕಳೆದ ವರ್ಷದಲ್ಲಿ ನಮ್ಮ ಎಲ್ಲ ಹಿರಿಯ ಸದಸ್ಯರು ಮತ್ತೆ ಏನು ನಮ್ಮ ಟ್ರಸ್ಟಿನ ಸದಸ್ಯರು, ಡೈರೆಕ್ಟರ್ಸ್ ಎಲ್ಲರ ಸಹಕಾರದಲ್ಲಿ, ಮೊದಲಿಗೆ ಅದು ಕಾರ್ಯದರ್ಶಿ ಮತ್ತೆ ಖಜಾಂಚಿ ಇವರ ಸಹಕಾರದಲ್ಲಿ ಅಂದ್ರೆ 25-26ನೇ ಸಾಲಿನಲ್ಲಿ 1 ಕೋಟಿಗಿಂತ ಅಧಿಕ ಮೊತ್ತದ ಒಂದು ಸೇವಾ ಕಾರ್ಯಕ್ರಮನ ಮಾಡಿದೀವಿ ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಅದರಲ್ಲಿ ಸುಮಾರು ಒಂದು 12 ಐ ಕ್ಯಾಂಪ್ಸು, 3,000 ಜನಕ್ಕಿಂತ ಹೆಚ್ಚಿನ ಜನಕ್ಕೆ ಐ ಸ್ಕ್ರೀನಿಂಗು, 150ರಿಂದ ಹೆಚ್ಚಿನ ಜನಕ್ಕೆ ಫ್ರೀಯಾಗಿ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ, ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಒಂದು ಪಠ್ಯ ಪುಸ್ತಕ ಕೊಡ್ಸೋದಾಗ್ಬೋದು, ಯೂನಿಫಾರ್ಮ್ ಕೊಡ್ಸೋದಾಗ್ಬೋದು, ಕೆಲವೊಬ್ಬರಿಗೆ ಫೀಸ್ ಕಟ್ಟೋದಕ್ಕೆ ಸ್ಪಾನ್ಸರ್ಶಿಪ್ ಆಗ್ಬೋದು, ಆಮೇಲೆ ಕೆಲವೊಂದು ಅಂಗನವಾಡಿ ಮಕ್ಕಳಿಗೆ ನಾವು ಒಂದು ಊಟದ ತಟ್ಟೆ ಲೋಟದ ವ್ಯವಸ್ಥೆ ಆಗ್ಬೋದು. ಈ ತರದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮತ್ತೆ ಬಡವರಿಗೆ ಅಂಗರ್ ರಿಲೀಫ್ ಅಂಡರಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡ್ಕೊಟ್ಟಿರೋದಾಗಿರ್ಬೋದು, ಒಂದು ಮಗುಗೆ ಒಂದು ಲ್ಯಾಪ್ಟಾಪ್ ಕೊಡ್ಸಿರೋದಾಗಿರ್ಬೋದು, ಮತ್ತೆ ಇನ್ನೊಂದು ಮಗುಗೆ ಅವರ ಕಿವಿ ಆಪರೇಷನ್ಗೆ ಅಂದ್ರೆ ಕಿವಿ ಮತ್ತೆ ರೋಟರಿ ಮೆಷಿನ್ಗೆ ಒಂದು ಸಹಾಯ ಮಾಡಿರೋದಾಗಿರ್ಬೋದು. ಈ ತರ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಮ್ಮ ಹಿರಿಯ ಸದಸ್ಯರ ಒಂದು ಸಾರಥ್ಯದಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಮತ್ತೊಂದು 2 ಪರ್ಮನೆಂಟ್ ಪ್ರಾಜೆಕ್ಟ್ ಕೂಡ ನಮ್ಮ ಇದರಲ್ಲಿ ಪ್ರೋಸೆಸ್ ಅಲ್ಲಿ ಇದೆ. ನಾವು ಈಗ ಏನು ಪ್ರೆಸಿಡೆಂಟ್ಶಿಪ್ ಇದೆ ಕೇವಲ 1 ವರ್ಷಕ್ಕೆ ಮಾತ್ರನೇ. ಇದು ಕೊನೆಯ ಮೀಟಿಂಗ್ ಅಂದ್ರೆ 2025-26ನೇ ಸಾಲಿನ ಕೊನೆಯ ಮೀಟಿಂಗ್ ಅಲ್ಲಿ ನಾವೆಲ್ಲ ಕೂತ್ಕೊಂಡು ನೆಕ್ಸ್ಟ್ ವರ್ಷಕ್ಕೆ ಯಾರು ಅಧ್ಯಕ್ಷರು, ಖಜಾಂಚಿ, ಕಾರ್ಯದರ್ಶಿ ಅಂತ ನಾವು ಎಲ್ಲ ಡಿಸ್ಕಸ್ ಮಾಡೋ ಟೈಮಲ್ಲಿ ನಮ್ಮ ಹಿರಿಯ ಸದಸ್ಯರಾದ ಸೀನಣ್ಣ ಅವರಾಗ್ಬೋದು, ಷಣ್ಮುಗಂ ಸರ್ ಆಗ್ಬೋದು, ಮತ್ತೆ ಬಹಳಷ್ಟು ಎಲ್ಲಾ ಸದಸ್ಯರು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ನಿಮ್ದು ಇನ್ನೂ ಪರ್ಮನೆಂಟ್ ಪ್ರಾಜೆಕ್ಟ್ ಪ್ರೊಸೆಸ್ ಅಲ್ಲಿ ಇದೆ. ಅದು ಈ ವರ್ಷ ನೀವೇ ಕಂಟಿನ್ಯೂ ಮಾಡಿ. ಹೋದ ವರ್ಷ ಬಹಳ ಚೆನ್ನಾಗಿ ಸೇವಾ ಕಾರ್ಯಕ್ರಮ ಮಾಡಿದ್ದೀರಾ. ಹೊಸಕೋಟೆಯಲ್ಲಿ 6,000ಕ್ಕಿಂತ ಹೆಚ್ಚಿನ ಜನಕ್ಕೆ ನಮ್ಮ ಲಯನ್ಸ್ ಕ್ಲಬ್ಬಿನ ಸೇವಾ ಕಾರ್ಯಕ್ರಮಗಳು ಪ್ರಯೋಜನ ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ವರ್ಷ ಅದಕ್ಕಿಂತ ಹೆಚ್ಚಿನ ಸೇವಾ ಕಾರ್ಯಕ್ರಮ ಮಾಡಿ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ನ ಮುಗಿಸಿ ಅಂತ ಹೇಳಿ ಅಧ್ಯಕ್ಷರ ಜವಾಬ್ದಾರಿನ ನಮಗೆ ಕೊಟ್ಟಿದ್ದಾರೆ. ಅವರ ಏನು ನಂಬಿಕೆ ಇದೆ ಅದನ್ನ ಉಳಿಸ್ಕೊಳ್ಳೋ ಅಂತ ಕಾರ್ಯನ ನಮ್ಮ ಟೀಮ್ ನ ಮಾಡಿ ಹೋದ ವರ್ಷಕ್ಕಿಂತ ಇನ್ನೂ ಹೆಚ್ಚಾಗಿ ಈ ವರ್ಷ ಸೇವಾ ಕಾರ್ಯಕ್ರಮ ಮಾಡಿ ನಮ್ಮ ಹೊಸಕೋಟೆ ಲಯನ್ಸ್ ಕ್ಲಬ್ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳೋ ರೀತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಬೀಳ್ತೀವಿ. ನಾವು ಏನು ಇವತ್ತು ಅಧ್ಯಕ್ಷ ಆಗಿ ನಾವು ಸೇವಾ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 1 ಲಕ್ಷ ರೂಪಾಯಿದು ಸೇವಾ ಕಾರ್ಯಕ್ರಮ ಮಾಡಿದೀವಿ. ಅದರಲ್ಲಿ 2 ಶಾಲೆಗಳಿಗೆ, ಒಂದು ಬಂದು ವಿವೇಕಾನಂದ ವಿದ್ಯಾಕೇಂದ್ರ ಅಲ್ಲಿರುವ ಫಿಸಿಕಲಿ ಚಾಲೆಂಜ್ಡ್ ಏನು ಮಕ್ಕಳಿದ್ದಾರೆ ಅವ್ರಿಗೆ ಒಂದು ಅವರ ಶಾಲೆಗೆ ಬೇಕಾಗಿರೋ ಒಂದು ಪೀಠ ಅವಶ್ಯಕತೆ ಇರೋ ಇದಕ್ಕೆ ಮತ್ತೆ ಕಟ್ಟಡ ನಿರ್ಮಾಣಕ್ಕೆ ಒಂದು 25,000 ರೂಪಾಯಿ ಧನ ಸಹಾಯ. ಅದೇ ರೀತಿ GGMS ಗವರ್ಮೆಂಟ್ ಗರ್ಲ್ಸ್ ಮಿಡ್ಲ್ ಸ್ಕೂಲ್ ಗವರ್ಮೆಂಟ್ ಸ್ಕೂಲ್ಗೆ ಅಲ್ಲಿ ಪೀಠೋಪಕರಣಕ್ಕೆ ಒಂದು 25,000ಗಳ ಧನ ಸಹಾಯ. ಮತ್ತೆ 2 ಏನು ವಿವೇಕಾನಂದ ಸ್ಕೂಲಲ್ಲೇ ಏಡೆಡ್ ಸ್ಕೂಲಲ್ಲಿ ಓದುವಂತ ಮಕ್ಕಳಿಗೆ ಫೀಸು ಮತ್ತೆ ಅವರ ಬುಕ್ಸ್ ಪರ್ಚೇಸ್ ಮಾಡೋಕೆ ತಲಾ 5,000 ಇಬ್ಬರಿಗೆ 10,000. ಮತ್ತೆ ಗಾಯತ್ರಿ ವಿದ್ಯಾಮಂದಿರ ಶಾಲೆಯಲ್ಲಿ ಮಕ್ಕಳ ಪುಸ್ತಕಕ್ಕೋಸ್ಕರ 40,000. ಒಟ್ಟಾಗಿ 1 ಲಕ್ಷದ ಕಾರ್ಯಕ್ರಮನ ಇವತ್ತು ಕೂಡ ನಾವು ಮಾಡಿದ್ದೀವಿ.